ನಿಮಗೆ ಕತೆ ಕೇಳೋದಂದರೆ ಇಷ್ಟನಾ? ಯು ಆರ್ ಇನ್ ದ ರೈಟ್ ಪ್ಲೇಸ್. ನನಗೆ ಕತೆ ಹೇಳೋದಂದರೆ ತುಂಬ ಇಷ್ಟ. ನಾನು ಆದರ್ಶ್. ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ವಿಷಯ, ನೀವು ವಿಡಿಯೋನ ನೋಡಲೇಬೇಕಂತೇನಿಲ್ಲ. ನಾನು ಮಾಡೋ ನರೇಷನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ. ಜಸ್ಟ್ ಆಡಿಯೋನ ಕೇಳಿದರೆ ಸಾಕು. ಇವತ್ತು ನಾವು ಕೇಳಲಿರುವುದು ಒಂದು ಸಾಮಾನ್ಯ ಪ್ರೇಮ ಕಥೆ ಅಲ್ಲ. ಇದು ಸಾವು ಮೀರಿದ ಪ್ರೀತಿ, ಜನ್ಮ ಮೀರಿದ ಹುಡುಕಾಟ ಮತ್ತು ದ್ವೇಷದಿಂದ ಹುಟ್ಟಿದ ಒಂದು ರಕ್ತದ ಕತೆ. ಆರಾಧ್ಯ ನಮ್ಮ ಕಥೆಯ ನಾಯಕಿ. ಹೊರಗಡೆ ನೋಡಿದರೆ ನಾರ್ಮಲ್ ಲಚ್, ಬ್ಯುಸಿ ಲೈಫ್, ಸಿಂಪಲ್ ಡ್ರೀಮ್ಸ್, ನಾರ್ಮಲ್ ನೇಚರ್. ಆದರೆ ಆಕೆಯ ನೈಟ್ಸ್ ಮಾತ್ರ ನಾರ್ಮಲ್ ಆಗಿರಲಿಲ್ಲ. ಪ್ರತಿ ರಾತ್ರಿ 2:45 ಒಂದು ಧ್ವನಿ ಕತ್ತಲೆ ಒಳಗಿಂದ ಕರೆಯುತ್ತಿತ್ತು. ಆರಾಧ್ಯ, ನನ್ನನ್ನು ಬಿಡಬೇಡ. ಆರಾಧ್ಯ, ನನ್ನನ್ನು ಬಿಡಬೇಡ. ಈ ಧ್ವನಿ ಅವಳಿಗೆ ಯಾರದೋ ಗೊತ್ತಿಲ್ಲ, ಆದರೆ ಅವಳ ಹೃದಯಕ್ಕೆ ಆ ಧ್ವನಿ ತುಂಬ ಪರಿಚಿತ. ಅವಳು ಕಾಣದೇ ಇರುವ ಒಬ್ಬ ವ್ಯಕ್ತಿ, ಆದರೂ ಯಾಕೋ ಅವಳಿಗೆ ತುಂಬ ಹತ್ತಿರದ ವ್ಯಕ್ತಿ ಎನ್ನಿಸುವ ಒಂದು ಸ್ಟ್ರಾಂಗ್ ಫೀಲಿಂಗ್. ಮಧ್ಯರಾತ್ರಿ 2:45. ಈ ಸಮಯ ಆಗುತ್ತಿದ್ದಂತಲೇ ಆರಾಧ್ಯಳಿಗೆ ಹಾರ್ಟ್ ಬೀಟ್ ಕೂಡ ಹೆಚ್ಚಾಗುತ್ತದೆ. ಹಾಗೆ ಅವಳ ದೇಹಕ್ಕೆ ಯಾರೋ ವಾರ್ನಿಂಗ್ ಕೊಟ್ಟಂತೆ. ಯಾರಿದು? ಗಾಳಿಯೂ ಇಲ್ಲ. ವಿಂಡೋ ಯಾಕೆ ಓಪನ್ ಆಗಿದೆ? ಅವಳು ನಿಧಾನಕ್ಕೆ ಕಣ್ಣು ತೆರೆಯುತ್ತಾಳೆ. ರೂಮಿನಲ್ಲಿ ಏನೋ ದೀರ್ಘವಾದ ನಿಶಬ್ದ. ಆರಾಧ್ಯ ಎಂದು ಯಾರೋ ದೂರದಿಂದ ಅವಳನ್ನು ಕರೆದಂತೆ ಅವಳಿಗೆ ಕೇಳುತ್ತದೆ. ಏಯ್, ಯಾರಿದು? ಯಾರು ನನ್ನನ್ನು ಕರೆದಿದ್ದು? ಆರಾಧ್ಯ ಗಾಬರಿಯಿಂದ ಕೂಗುತ್ತಾಳೆ. ಅವಳು ಫೋನ್ ತೆಗೆದುಕೊಂಡು ಟಾರ್ಚ್ ಆನ್ ಮಾಡುತ್ತಾಳೆ. ಬೆಳಕು ಗೋಡೆಗೆ ಬಿದ್ದಾಗ ರೂಮ್ ಖಾಲಿ. ಅವಳ ಕಣ್ಣಿಗೆ ಯಾರೂ ಕಂಡಿಲ್ಲ, ಆದರೆ ಕಿವಿಗೆ ಆ ಧ್ವನಿಯಲ್ಲಿ ನೋವು, ಪ್ರೀತಿ ಎಲ್ಲ ಮಿಕ್ಸ್ ಆಗಿ ಕೇಳುತ್ತಿತ್ತು. ಆರಾಧ್ಯ, ನಾನು ಇಲ್ಲೇ ಇದ್ದೀನಿ. ನೀನು ನನ್ನನ್ನು ಮತ್ತೆ ಹುಡುಕಬೇಕು. ಆರಾಧ್ಯ ಗಾಬರಿ ಮತ್ತು ಭಯದಿಂದ, ನಾನ್ ನಿನ್ನನ್ನು ಹುಡುಕಬೇಕಾ? ಯಾರು ನೀನು? ನಿನ್ನ ವಾಯ್ಸ್ ಹಿಂದೆ ನಾನು ಕೇಳಿದಂತಿದೆ, ಆದರೆ ಈಗ. ಅವಳು ಮಾತನ್ನು ಮುಂದುವರಿಸುತ್ತಿದ್ದಂತಲೇ ಅವಳ ಮೊಬೈಲ್ ಫ್ಲ್ಯಾಶ್ ಲೈಟ್ ಬ್ಲಿಂಕಿಂಗ್ ಆಗಲು ಶುರುವಾಗುತ್ತದೆ. ನಿಧಾನವಾಗಿ ಅವಳ ರೂಮ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆ ಬೆಳಕು ಅವಳನ್ನು ಮಾಡ್ರನ್ ಜೀವನದಿಂದ ಒಂದು ಕತ್ತಲೆಯ ಹಳೆಯ ಸುಳಿವಿನ ಹಿಂದಿನ ಜನ್ಮದ ಪ್ರೀತಿಯ ಕಡೆ ನಿಧಾನವಾಗಿ ಸೆಳೆಯುತ್ತಿತ್ತು. ಅವಳು ಮತ್ತೆ ಕೇಳುತ್ತಾಳೆ, ಯಾರು ನೀನು? ನನ್ನ ಡ್ರೀಮ್ನಲ್ಲಿ ಬಂದವನು ನೀನೇನಾ? ಆ ಕತ್ತಲೆಯಲ್ಲಿ ಬರುವ ಧ್ವನಿ ನಿಂದೇನಾ? ಸಡನ್ ಆಗಿ ವಿಂಡೋ ಓಪನ್ ಆಗುತ್ತದೆ. ಅವಳ ರೂಮ್ ನಿಧಾನವಾಗಿ ನಾರ್ಮಲ್ ಆಗುತ್ತಿರುತ್ತದೆ. ಅವಳು ಇನ್ನೂ ಉತ್ತರಕ್ಕಾಗಿ ಕಾಯುತ್ತಿರುತ್ತಾಳೆ. ಸಡನ್ ಆಗಿ ಒಂದು ಹೆಸರು ಕೇಳುತ್ತದೆ, ಧ್ರುವ. ಧ್ರುವ. ಆರಾಧ್ಯ ಮನಸ್ಸಿನಲ್ಲೇ ಮಾತನಾಡಿಕೊಳ್ಳುತ್ತಾಳೆ, ಧ್ರುವ, ಈ ಹೆಸರು ನಾನು ಎಲ್ಲೋ ಕೇಳಿದಂತಿದೆಯಲ್ಲ. ರಾತ್ರಿ 2:45 ನಂತರ ಆರಂಭವಾದ ಈ ಕತ್ತಲೆ ಕರೆಯು ಆರಾಧ್ಯ ಜೀವನವನ್ನೇ ಬದಲಾಯಿಸುವ ಮೊದಲ ಹೆಜ್ಜೆಯಾಗಿತ್ತು. ಏಕೆಂದರೆ ಧ್ರುವ ಎಂಬ ಆತ್ಮ ಈ ಜನ್ಮದಲ್ಲಿ ಇವಳನ್ನು ಹುಡುಕುತ್ತಿತ್ತು. ನೆಕ್ಸ್ಟ್ ಮಾರ್ನಿಂಗ್ 7:10. ಸೂರ್ಯ ಕಿಟಕಿಯಿಂದ ಒಳಬರುತ್ತಿದ್ದ. ಆರಾಧ್ಯ ಮಿರರ್ನ ಮುಂದೆ ನಿಂತು ಫೇಸ್ ವಾಶ್ ಮಾಡುತ್ತಿದ್ದಾಳೆ. ಆದರೂ ಅವಳ ಕಣ್ಣಿನಲ್ಲಿ ಆ ರಾತ್ರಿಯ ಭಯವು ಇನ್ನೂ ಸ್ಪಷ್ಟವಾಗಿತ್ತು. ರಾತ್ರಿ ಏನಾಯಿತು ಎನ್ನುವುದನ್ನು ಆರಾಧ್ಯ ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡುತ್ತಾಳೆ. ಆದರೆ ಧ್ರುವ ಎನ್ನುವ ಹೆಸರು ಅವಳ ಮೈಂಡ್ನಲ್ಲಿ ರಿಪೀಟ್ ಆಗ್ತಾನೇ ಇತ್ತು.
ಹಾಗೆ ಯಾರೋ ಬಲವಂತವಾಗಿ ನೆನಪನ್ನು ಅನ್ಲಾಕ್ ಮಾಡುವ ಹಾಗೆ. ಅವಳು ಸುಸ್ತಾಗಿ ಅವಳ ಹಾಸಿಗೆ ಮೇಲೆ ಕೂರುತ್ತಾಳೆ. ಧ್ರುವ, ಯಾರು ಈ ಧ್ರುವ? ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲೂ ಇಲ್ಲ, ಕಾಲೇಜ್ನಲ್ಲೂ ಇಲ್ಲ, ಫ್ರೆಂಡ್ಸ್ ಸರ್ಕಲ್ನಲ್ಲೂ ಇಲ್ಲ. ಹಾಗಾದರೂ ಈ ಹೆಸರು ನನ್ನ ಹಾರ್ಟ್ಗೆ ತುಂಬ ಹತ್ತಿರವಾಗಿದೆ. ಹಾಗೆ ಥಿಂಕ್ ಮಾಡುತ್ತಿದ್ದ ಆರಾಧ್ಯಳಿಗೆ ಅವಳ ಫೋನ್ ರಿಂಗ್ ಆಗುವುದು ಕೇಳುತ್ತದೆ. ಅವಳು ಫೋನ್ ತೆಗೆದುಕೊಳ್ಳುತ್ತಾಳೆ. ಅನ್ನೋನ್ ನಂಬರ್ ಕಾಲಿಂಗ್. ಆರಾಧ್ಯ, ಯಾರಿದು ಬೆಳಗ್ಗೆ ಬೆಳಗ್ಗೆ ಎನ್ನುತ್ತಾ ಕಾಲ್ ಅಟೆಂಡ್ ಮಾಡುತ್ತಾಳೆ. ನಾನು ನಿನಗೆ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೆ, ಕತ್ತಲೆ ಕಡೆ ಹೋಗಬೇಡ ಅಂತ ಎನ್ನುವ ಒಬ್ಬ ಪುರುಷನ ಧ್ವನಿ ಕೇಳುತ್ತದೆ. ಆಗ ಆರಾಧ್ಯ, ಏಯ್, ಯಾರು ನೀನು? ನನ್ನ ನಂಬರ್ ಹೇಗೆ ಸಿಕ್ತು? ಮತ್ತೆ ಆ ಕಡೆಯಿಂದ ರಿಪ್ಲೈ ಬರುತ್ತದೆ, ದಟ್ ನೇಮ್ ಡೋಂಟ್ ರಿಪೀಟ್ ಇಟ್, ಡೋಂಟ್ ಟ್ರೈ ಟು ಫೈಂಡ್ ಹಿಮ್, ಯು ಆರ್ ನಾಟ್ ಸೇಫ್ ಎಂದು ಹೇಳಿ ಕಾಲ್ ಕಟ್ ಆಗುತ್ತದೆ. ಅವಳಿಗೆ ನನ್ನನ್ನು ಯಾರೋ ಫಾಲೋ ಮಾಡುತ್ತಿರಬೇಕು ಎನ್ನುವ ಭಯ, ಆತಂಕ ಶುರುವಾಗುತ್ತದೆ. ಶಿ ಸಡನ್ಲಿ ನೋಟಿಸ್ ಸಮಥಿಂಗ್ ಸ್ಟ್ರೇಂಜ್. ಅವಳ ಕುತ್ತಿಗೆ ಹತ್ತಿರ ಆಗಿರುವ ಗಾಯವನ್ನು ಅವಳು ಗಮನಿಸುತ್ತಾಳೆ. ಇದು ನನಗೆ ಯಾವಾಗ ಆಯಿತು? ಯಾರೋ ಕಿತ್ತಾಗೆ ಇದೆಯಲ್ಲ, ನಿನ್ನೆ ತನಕ ಇರಲೇ ಇಲ್ಲ. ಆ ಗಾಯ ಒಂದು ಸಿಂಪಲ್ ಮಾರ್ಕ್ ಅಲ್ಲ, ಅದು ಅವಳ ಹಿಂದಿನ ಜನ್ಮದ ನೆನಪುಗಳನ್ನು ನೆನಪಿಸಲು ಬಂದ ಒಂದು ಚಿಹ್ನೆ ಆಗಿತ್ತು. ಅವಳಿಗೆ ರಾತ್ರಿ ಆದ ಆ ಘಟನೆ ಮತ್ತು ಮಾರ್ನಿಂಗ್ ಬಂದ ಆ ಕಾಲ್, ಹಾಗೆ ಈಗ ನೋಡಿದ ಆ ಗಾಯ, ಇದನ್ನೆಲ್ಲ ನೋಡಿ ಅವಳಿಗೆ ತಲೆ ಕೆಟ್ಟಂತಾಗಿತ್ತು. ಇನಾಫ್, ನನಗೆ ಆನ್ಸರ್ ಬೇಕು. ಈ ಧ್ರುವ ಯಾರು? ರಾತ್ರಿ ನನ್ನ ರೂಮಿಗೆ ಯಾರು ಬಂದಿದ್ರು? ಅದರಲ್ಲೂ ಈಗ ಮಾರ್ನಿಂಗ್ ಕಾಲ್ ಮಾಡಿ ನನಗೆ ವಾರ್ನಿಂಗ್ ಕೊಟ್ಟವ್ರು ಯಾರು? ಎನ್ನುತ್ತಾ ಆರಾಧ್ಯ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾಳೆ. ಹೀಗೆ ದಿನ ಕಳೆದಂತೆ ಈ ಥರದ ಚಟುವಟಿಕೆಗಳು ಅವಳಿಗೆ ಮತ್ತೆ ಫೀಲ್ ಆಗಿರೋದಿಲ್ಲ. ಹಾಗೆ ಅವಳು ಕೂಡ ಇದೆಲ್ಲ ನನ್ನ ಭ್ರಮೆ ಇರಬಹುದು ಎಂದು ಸುಮ್ಮನಾಗಿರ್ತಾಳೆ. ಹಾಗೆ ಒಂದು ದಿನ ಅವಳ ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ ನಿಧಾನಕ್ಕೆ ಅವಳ ಫೋನ್ ಗ್ಲಿಚಿಂಗ್ ಆಗುತ್ತದೆ. ಹಾಗೆ ಒಂದು ಕಾಲ್ ಕೂಡ ಬರುತ್ತದೆ. ಆ ಕಾಲ್ ಧ್ರುವ ಎಂಬುವ ಹೆಸರಿನಿಂದ ಬಂದಿರುವುದಾಗಿ ಅವಳು ನೋಡುತ್ತಾಳೆ. ಅವಳು ಕಿವಿ ಹತ್ತಿರ ಇಟ್ಟುಕೊಳ್ಳುವಷ್ಟರಲ್ಲೇ ಒಂದು ಬ್ರೀತಿಂಗ್ ಸೌಂಡ್ ಕೇಳುತ್ತದೆ. ಹಾಗೆ ಕಾಲ್ ಕೂಡ ಕನೆಕ್ಟ್ ಆಗುತ್ತದೆ. ಆ ಕಡೆಯಿಂದ ಯಾರೂ ಮಾತನಾಡುವುದೇ ಇಲ್ಲ. ಹಲೋ ಧ್ರುವ, ನೀನೇ ಅಲ್ವಾ ಅಂತ ಆರಾಧ್ಯ ನಡುಗುತ್ತಾ ಕೇಳುತ್ತಾಳೆ. ನಿಧಾನಕ್ಕೆ ಆ ರೂಮಿನ ವಾತಾವರಣವೆಲ್ಲ ಬದಲಾಗುತ್ತಾ ಹೋಗುತ್ತದೆ. ಹಾಗೆ ಸಂಪೂರ್ಣ ನಿಶಬ್ದ. ಎಷ್ಟು ನಿಶಬ್ದವೆಂದರೆ ಅವಳ ಉಸಿರಾಟ ಅವಳಿಗೆ ಕೇಳುವಷ್ಟು. ಆ ಸೈಲೆನ್ಸ್ನ ಮಧ್ಯೆ ಒಮ್ಮೆಲೆ ಒಂದು ಶಬ್ದ, ಆರಾಧ್ಯ ಹಿಂದಕ್ಕೆ ನೋಡು. ಅವಳು ಬೆಚ್ಚಿ ಬೀಳುತ್ತಾಳೆ. ಕಾಲುಗಳು ನಡುಗಲು ಆರಂಭವಾಗುತ್ತವೆ. ಅದು ಧ್ರುವನ ಧ್ವನಿ ಅಲ್ಲ ಎಂಬುದು ಅವಳಿಗೆ ಗೊತ್ತಾಗುತ್ತದೆ. ಆದರೂ ಧ್ರುವನಂತೆ ಆ ವಾಯ್ಸ್ ಕೇಳುತ್ತಿರುತ್ತದೆ. ಅವಳು ನಿಧಾನವಾಗಿ ಹಿಂದಕ್ಕೆ ತಿರುಗುತ್ತಾಳೆ. ಆರಾಧ್ಯ ಹಿಂದಕ್ಕೆ ತಿರುಗಿದ ಕ್ಷಣ ಅವಳ ಹೃದಯ ತಕ್ಷಣಕ್ಕೆ ನಿಂತಂತಾಯಿತು. ಅಲ್ಲಿ ಯಾರೂ ಇರುವುದಿಲ್ಲ. ಆದರೆ ಅವಳ ಕಿವಿಗೆ ಮತ್ತೊಮ್ಮೆ, ನನ್ನ ಹುಡುಕು ಆರಾಧ್ಯ, ಸಮಯ ಕಡಿಮೆ. ಅವಳು ಕಣ್ಣನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ದಿಸ್ ಈಸ್ ನಾಟ್ ನಾರ್ಮಲ್, ಸಮಥಿಂಗ್ ಈಸ್ ರಾಂಗ್ ಅಂತ ಮನಸ್ಸಿನಲ್ಲೇ ಕೂಗಿ ಹೇಳುತ್ತಾಳೆ. ಆದರೂ ಕೂಡ ಅವಳು ಫೋನನ್ನು ಮತ್ತೆ ಕಿವಿ ಹತ್ತಿರ ಹಿಡಿದುಕೊಳ್ಳುತ್ತಾಳೆ. ಕಾಲ್ ಆಲ್ರೆಡಿ ಡಿಸ್ಕನೆಕ್ಟೆಡ್. ಮತ್ತೆ ಅವಳ ಫೋನ್ಗೆ ವಿಚಿತ್ರವಾದ ನೋಟಿಫಿಕೇಶನ್ ಬರುತ್ತದೆ. ಲೊಕೇಶನ್ ರಿಸೀವ್ಡ್, ಧ್ರುವಾಸ್ ಲಾಸ್ಟ್ ಸಿಗ್ನಲ್, ಮಧ್ಯರಾತ್ರಿ 2 ಗಂಟೆ, ಪ್ಲೇಸ್ ನಲ್ಲೂರು ಕ್ರಾಸ್, ಓಲ್ಡ್ ಹೈವೇ. ಇದನ್ನು ನೋಡಿ ಅವಳ ಕೈ ಕಾಲುಗಳು ನಡುಗಲು ಶುರು ಮಾಡುತ್ತವೆ. ಅವಳು ಮನಸ್ಸಿನಲ್ಲೇ ಧೈರ್ಯ ಹೇಳಿಕೊಳ್ಳುತ್ತಾಳೆ. ಇದರಿಂದ ನಾನು ಹೊರ ಬರಬೇಕೆಂದರೆ ನಾನು ಆ ಜಾಗಕ್ಕೆ ಹೋಗಲೇಬೇಕೆಂದು ತೀರ್ಮಾನಿಸುತ್ತಾಳೆ. ತಕ್ಷಣ ಅವಳು ಹೊರಗೆ ಬಂದು ಅವಳ ಕಾರ್ ತೆಗೆದುಕೊಂಡು ಓಲ್ಡ್ ಹೈವೇ ಕಡೆ ಹೋಗುವ ದಾರಿಯನ್ನು ಹಿಡಿಯುತ್ತಾಳೆ. ಏನೋ ಒಂಥರ
ಅವಳಿಗೆ ಭಯದ ವಾತಾವರಣ. ಅವಳ ಕಾರ್ ಗ್ಲಾಸಿನ ಮೇಲೆ ತೊಟ್ಟಿ ಕೂತಿರುವ ಸಣ್ಣ ಸಣ್ಣ ಮಳೆಹನಿಗಳು. ಅವಳ ತಲೆಯಲ್ಲಿ ಸಾವಿರಾರು ಯೋಚನೆಗಳು. ಧ್ರುವ ನನ್ನನ್ನು ಇಲ್ಲಿಗೆ ಮಧ್ಯರಾತ್ರಿಯಲ್ಲಿ ಕರೆಸಿಕೊಳ್ಳುವ ಕಾರಣವೇನು? ಮತ್ತು ಕೊನೆಯಲ್ಲಿ ಬಂದ ಕಾಲ್ ಮಾಡಿದ್ದಾದರೂ ಯಾರು? ಮತ್ತು ನನ್ನನ್ನು ಹುಡುಕು ಎಂದು ಹೇಳಿದ ಧ್ವನಿ ಧ್ರುವದ ಎನ್ನುವ ಆಲೋಚನೆಗಳು ಅವಳನ್ನು ಬಿಡದೆ ಕಾಡುತ್ತಿದ್ದವು. ಅವಳು ಅದೇ ಆಲೋಚನೆಯಲ್ಲಿ ಎಕ್ಸಿಲೇಟರ್ ಅನ್ನು ಜೋರಾಗಿ ಒತ್ತುತ್ತಾಳೆ ಮತ್ತು ಓಲ್ಡ್ ಹೈವೇ ಕಡೆ ಕಾರ್ ಫಾಸ್ಟ್ ಆಗಿ ಹೋಗುತ್ತಿರುತ್ತದೆ. ಆದರೆ ಆರಾಧ್ಯಗೆ ಗೊತ್ತಿರಲಿಲ್ಲ, ಅವಳು ಹೋಗುವ ಸ್ಥಳ ಹಿಂತಿರುಗದ ಅನೇಕರು ಹೋಗಿದ್ದ ಸ್ಥಳ ಮತ್ತು ಧ್ರುವ ಕೂಡ ಅಲ್ಲೇ ಕಳೆದು ಹೋಗಿದ್ದನೆಂದು. ಅಂದ್ರೆ ಧ್ರುವ ಕೊಲೆಯಾಗಿದ್ದ ಜಾಗ ಅದೇ ಆಗಿತ್ತು. ಇದೇನು ಹರಿಯದ ಆರಾಧ್ಯ ಅಲ್ಲಿ ಹೋಗಿ ಏನ್ ಮಾಡ್ತಾಳೆ? ನಿಜವಾಗ್ಲೂ ಧ್ರುವನ ಆತ್ಮ ಅವಳನ್ನು ಅಲ್ಲಿಗೆ ಕರೆಸ್ಕೊಳ್ತ? ಆರಾಧ್ಯಗೆ ಕೊನೆಗೂ ಅವಳ ಹಿಂದಿನ ಜನ್ಮದ ನೆನಪುಗಳು ಮರುಕಳಿಸ್ತವ? ಧ್ರುವನ ಕೊಲೆಯ ಹಿಂದಿರುವ ಸತ್ಯವಾದರೂ ಏನು? ಅಥವಾ ಬೇರೆ ಯಾರಾದರೂ ಆರಾಧ್ಯಳನ್ನು ಒಂದು ಟ್ರ್ಯಾಪ್ಗೆ ಸಿಕ್ಕಾಕ್ತಿದ್ದಾರ? ಇದಕ್ಕೆಲ್ಲ ಉತ್ತರ ಮುಂದಿನ ವಿಡಿಯೋದಲ್ಲಿ. ಈ ಕಥೆಯನ್ನು ನಾವು ಒಂದು ಸೀರೀಸ್ ರೂಪದಲ್ಲಿ ಮಾಡಬೇಕೆಂದು ಅಂದುಕೊಂಡಿದ್ದೇವೆ. ಹಾಗೆ ಈ ಕಥೆಯಲ್ಲಿ ಬರುವ ಎಲ್ಲ ಎಪಿಸೋಡ್ಗಳು ಮಿಸ್ಟೀರಿಯಸ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿ ಇರಲಿವೆ. ಸೊ ಮಿಸ್ ಮಾಡ್ಕೋಬೇಡಿ. ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ದೀರಾ ಅಂದರೆ ಈ ಕಥೆ ನಿಮಗೆ ಇಷ್ಟ ಆಗೇ ಇರುತ್ತೆ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ. ಆದರ್ಶನ ಕಾಣದ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ಶುಭ ದಿನ.